ಹೊಸೂರಿಗೆ ಬಂದು ಹಿಂಗೆ ಖಾಲಿ ಮಾಡಿದ್ವೋ ಇಲ್ವೋ ಅವಾಗೆ ಮತ್ತೆ ಲೋಡ್ ಆಗ್ತಾಯಿದೆ ಗಾಡಿ. ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ತರಕಾರಿ ಲೋಡು ಶಿರಾಳಕ್ಕೆ ಹಪ್ಪಕ್ಕಾಗುತ್ತಂತೆ. ರಾತ್ರಿಯಿಂದನೇ ನಿದ್ದೆ ಇಲ್ಲ. ಈಗ ಮತ್ತೆ ನೋಡಿದ್ರೆ ರಾತ್ರಿದು ಟೈಮಿಂಗ್ಸ್ ಮಾಲು, ಈಗ ಟೈಮಿಂಗ್ಸ್ ಮಾಲು. ನೋಡೋಣ ಬನ್ನಿ, ದೇವ್ರಿಟ್ಟಿದ್ದಾಗುತ್ತೆ. ನೋಡಿ, ಬಜ್ಜಿ ತಗೊಂಡಿದ್ದೀವಿ. ತಿಂಡಿ ತಿನ್ನೋ ಟೈಮಲ್ಲಿ ಬಜ್ಜಿ ತಗೊಂಡಿದ್ದೀವಿ, ತಿನ್ಕೊತ ಹೋಗ್ತಾ ಇದ್ದೀವಿ. ಯಾಕಂದರೆ ಟೈಮ್ ಇಲ್ಲ, ಅಲ್ಲಿ ಹೋಗ್ಬೇಕು ಬೇಗ. ಇನ್ನು ಇಲ್ಲಿಂದ ಹೊಸೂರಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ನೀನು ತಿನ್ನ. ಈ ರೋಡು ಹೊಸೂರಿಂದ ಮಾಲೂರಿಗೆ ಕಟ್ಟಾಗೋ ರೋಡ್ ಇದು. ಈ ಬ್ರಿಡ್ಜ್ ಕೆಳಗಡೆಯಿಂದ ಸೀದಾ ಹೋಗ್ತಾ ಇದ್ದರೆ ಮಾಲೂರಿಗೆ ಹೋಗುತ್ತೆ ರೋಡು. ಮಾಲೂರು ಟು ಹೊಸಕೋಟೆ, ಕೋಲಾರ ಈ ಕಡೆ ಎಲ್ಲ ಹೋಗ್ಬೋದು. ಬಂಗಾರಪೇಟೆ ಈ ಕಡೆ ಎಲ್ಲ ಹೋಗ್ಬೋದು. ಈ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಯಾಕಂದರೆ ಇದು ತುಂಬ ಚಿಕ್ಕ ರೋಡ್ ಆಗೋಯಿತು. ಇದನ್ನು ಸ್ವಲ್ಪ ಅಗಲ ಮಾಡಬೇಕು. ಮತ್ತು ಹೊಸದಾಗಿ ಇದು ಸಿಟಿ ಒಳಗಡೆಯಿಂದ ಇರೋದರಿಂದ ತುಂಬ ಟ್ರಾಫಿಕ್ ಅನ್ನೋದಾಗ್ತಿದೆ. ಹೊರಗಡೆಯಿಂದ ಎಲ್ಲಾದರೂ ಬೇರೆ ರೋಡ್ ಅನ್ನೋದು ಮಾಡಬೇಕು. ಅದು ಮಾಡ್ತಾಯಿದ್ದಾರೆ ಹೊಸಕೋಟೆಯಿಂದ ಹೊಸೂರು ಕಡೆ. ಅದಿನ್ನೂ ರೆಡಿ ಆಗೋದು ಇನ್ನು ತುಂಬ ದಿನ ಟೈಮ್ ಹಿಡಿಯುತ್ತೆ. ಹೋದ ವಿಡಿಯೋದಲ್ಲಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ವಲ್ಲ, ಈ ವಿಡಿಯೋದಲ್ಲಿ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಮಾಲೂರಿಗೆ ಹೋಗೋ ರೋಡೆಲ್ಲ ಗುಣಿ ಗುಣಿ ಆಗಿದೆ. ಹೊಸೂರು ಕಡೆಯಿಂದ ಬಂದರೆ ಏನು ಚೆನ್ನಾಗಿಲ್ಲ. ನೋಡ್ರಿ, ಮಾಲೂರಿಗೆ ಹೋಗೋ ರೋಡ್ ಎಲ್ಲ ಗುಣಿ ಗುಣಿ ಐತೆ. ಈ ರೋಡಲ್ಲಿ ಹೋಗಿ ಏನಾದರೂ ಲೋಡ್ ಹೋಗ್ಬೇಕು, ಲೋಡ್ ಮಾಡ್ಕೊಂಡು ಬರ್ಬೇಕಂದ್ರೆ ಈ ದೇವರ್ಸಿ ಲೋಡ್ ಹೋಗೋದಕ್ಕಿಂತ ಆರಾಮಾಗಿ ಎಲ್ಲಾದರೂ ಹತ್ತಿ ಮೇಲೆ ನಮ್ಮ ಬೆಂಗಳೂರಿಂದ ಲೋಡ್ ಮಾಡ್ಕೊಂಡು ಹೋಗೋದು ಮೇಲೂ ರೋಡೇ ಸರಿ ಇಲ್ಲ. ದೊಡ್ಡ ದೊಡ್ಡ ಬಾವಿನೇ ರೋಡ್ ಮೇಲೆ ಇದ್ದಾವೆ. ಇಂಥ ರೋಡಲ್ಲೆಲ್ಲ ಹೋಗ್ಬೇಕಾಗುತ್ತೆ ಅನ್ನೋ ಟೈಮ್ ಏನು ಮಾಡೋದು ನೋಡ್ರಿ. ನೋಡಿ, ದೊಡ್ಡ ಬಾವಿ ಅದು. ಗಾಡಿನೇ ಮಲ್ಕೊಂಡು ಎದ್ದೋಳ್ತೈತೆ ನೋಡಿ. ಆ ಟ್ರ್ಯಾಕ್ಟರ್ ಒಂದು ಪಾಪ ತಿಳಿಸ್ಬಿಡ್ತಾನೋ ಈ ರೋಡಲ್ಲಿ, ಗೊತ್ತಿಲ್ವೇ? ನಾವು ನಿಂದೆ ನೋಡಿಸ್ತಾ ಇದೀವಿ ಟ್ರ್ಯಾಕ್ಟ್ರು ನೋಡಿ. ಇಂಥ ಒಳ್ಳೆ ರೋಡಲ್ಲಿ ಹಂಸ ಬೇರೆ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಇದೆ. ಇಂಥ ಎಕ್ಸ್ಪ್ರೆಸ್ ವೇನ ನೋಡಿ, ವಿಡಿಯೋ ಮಾಡ್ತಾ ಇದ್ರೆ ಫೋನೇ ಕೆಳಗೆ ಬಿದ್ದೋಯ್ತು. ಅಂತ ಎಕ್ಸ್ಪ್ರೆಸ್ ವೇ ಇದು. ನಮ್ಮ ಹುಡುಗನೇ ಬಿದ್ದೋಗ್ತಿದ್ದ, ನಮ್ಮ ಬಮ್ಮಿದ. ಹೆಂಗ್ ಬೇಕು ಹಂಗೆ ತೂರ್ತಾರೆ. ಎಲ್ಲೆಲ್ಲಿ ಬಾವಿಗಳು ಬರ್ತಾವ ಹೇಳಕ್ಕಾಗಲ್ಲ. ಈ ರೋಡಲ್ಲಿ ಓಡೋಡೋರು ಮಾತ್ರ ತುಂಬಾ ಹುಷಾರಾಗಿದೆ. ದೊಡ್ಡ ದೊಡ್ಡ ಬಾವಿಗಳು ಇಟ್ಟಿದ್ದಾರೆ ಈ ರೋಡಲ್ಲಿ. ಅವಾಗಲೇ ಅವ್ನ ಪಾರ್ಟಿಗೆ ಫೋನ್ ಮಾಡಿದ್ರೆ ಅವನ ಪಾರ್ಟಿ 10 ಗಂಟೆ ಆಗೈತಿ ಟೈಮು. ಪಾರ್ಟಿ ಅವನು ಏನಂತಾನೆ 11 ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಇರಬೇಕು ಅಂತಾನೆ. ಆದಷ್ಟು ಬೇಗ ಬಾ ಅಂತ ಹೇಳ್ತಿದ್ದಾನೆ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಈ ದೊಡ್ಡ ದೊಡ್ಡ ಬಾವಿಗಳು ಬೇರೆ ಎದುರಿಸ್ಕೊಂಡು ಬೇರೆ ಹೋಗ್ಬೇಕು. ಈ ರೋಡಲ್ಲಿ ಓಡಾಡ್ತಾ ಇದ್ರೆ ಡಿಸ್ಕ್ ಹೋಗುತ್ತೋ ಟೈರ್ ಹೋಗುತ್ತೋ ಅನ್ನೋ ಭಯ ಬೇರೆ, ಬ್ಲೇಡ್ ಸೆಟ್ ಕುಡ್ದೋಗ್ತಾವ ಅನ್ನೋ ಭಯ ಬೇರೆ. ಈ ಪಾರ್ಟಿಗಳಿಗೂ ಓನರ್ಗಳಿಗೂ ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ಲ. ಹೋಗು ಅಂತಾರೆ. ಹೋಗ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗೈತೆ ಅಷ್ಟೇ ನೋಡಿದ್ದು. ಸಿಕ್ಕಿರೋ ಹತ್ರ ದೊಡ್ಡ ದೊಡ್ಡ ಬಾವಿಗಳೇ ಇದ್ದಾವೆ. ಈಗ ನಾವು ಹೊಸಕೋಟೆ ದೇವನಹಳ್ಳಿಯಿಂದ ರೈಟಿಗೆ ತಿರ್ಕೊತೀವಿ ಹೈದ್ರಾಬಾದ್ ರೋಡಿಗೆ. ಹೈದ್ರಾಬಾದ್ ರೋಡಲ್ಲಿ ಕರೆಕ್ಟಾಗಿ ಒಂದು 20 ಕಿಲೋಮೀಟ್ರ್ ಹೋದರೆ ಚಿಕ್ಕಬಳ್ಳಾಪುರ ಸಿಗುತ್ತೆ ನಮಗೆ. ಇಲ್ಲಿ ರೈಟ್ ಸೈಡ್ಗೆ ಹೋದರೆ ನಾವು ಹೊಸಕೋಟೆಗೆ ಹೋಗ್ತೀವಿ, ಲೆಫ್ಟ್ ಸೈಡ್ಗೆ ಹೋದರೆ ದೊಡ್ಡಬಳ್ಳಾಪುರ ದಾಬಸ್ಪೇಟೆಗೆ ಹೋಗೋ ರೋಡ್ ಅದು. ನಾವು ಈಗ ಸೀದಾ ಹೋದರೆ ಬಾಗೇಪಲ್ಲಿಗೆ ಹೋಗೋ ರೋಡ್ ಇದು. ಕರೆಕ್ಟಾಗಿ ನಾವು ಇಲ್ಲಿಂದ 20 ಕಿಲೋಮೀಟ್ರ್ ಹೋದರೆ ಚಿಕ್ಕಬಳ್ಳಾಪುರ ಸಿಗುತ್ತೆ. ಇದು ಕೂಡ ರೋಡ್ ಸೂಪರ್ ಆಗೈತೆ, 4 ಲೈನ್ ಹೈವೇ. ನಾವು ಚಿಕ್ಕಬಳ್ಳಾಪುರ ಮಾರ್ಕೆಟ್ ಒಳಗಡೆನೇ ಇದ್ದೀವಿ. ಇದೆಲ್ಲ ಕೂಡ ಚಿಕ್ಕಬಳ್ಳಾಪುರ ತರಕಾರಿ ಮಾರ್ಕೆಟು. ತುಂಬ ಬಿಸಿಲಿದೆ ಗುರು ಇಲ್ಲಂತೂ. ಗಾಡಿಯಲ್ಲಿ ಮಲಗೋಣ ಅಂತ ನೋಡ್ತಾ ಇದ್ದೀನಿ ನಾನು, ನಮ್ಮ ಬಾಮ್ಮ ಇದನ್ನು ನಿಲ್ಲಿಸಿ. ಆದರೆ ಇಲ್ಲಿ ತುಂಬ ಬಿಸಿಲಂದರೆ ಬಿಸಿಲಿದೆ, ಮಲಗೋಕ್ಕೆ ಆಗ್ತಿಲ್ಲ.
ಕೊನೆಗೂ ಹಂಗೋ ಹಿಂಗೋ ಮಲ್ಕೊಂಡು ಲೋಡೆಲ್ಲ ಆದಮೇಲೆ ಹಗ್ಗ ಟಾರ್ಪಲೆಲ್ಲ ಹಾಕ್ತಾಯಿದ್ದಾರೆ. ಲೋಡೆಲ್ಲ ಆದಮೇಲೆ ಎಬ್ಬರಿಸಿದ್ರು ಹಗ್ಗ ಟಾರ್ಪಲ್ ಹಾಕ್ಬೇಕಾದ್ರೆ. ನಾನು ಹಾಕಿದೆ, ನಿಮಗೆ ತೋರ್ಸೋಣ ಅಂತ ಈ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಗ್ಗ ನಾನು ಹಾಕ್ತಾಯಿದ್ದೆ, ನಿಮ್ಗೆ ತೋರ್ಸೋಣ ಅಂತ ಹಿಂದೆ ಬಂದಿದ್ದೀನಿ ಅಷ್ಟೇ. ಆ ಕಡೆಯಿಂದ ಅವ್ರು ಹಾಕ್ತಾಯಿದ್ರು, ಈ ಕಡೆಯಿಂದ ನಾನು ಹಾಕ್ತಿದ್ದೆ. ಹಗ್ಗ ಟಾರ್ಪಲೆಲ್ಲ ಹಾಕ್ಕೊಂಡು ಗಾಡಿ ತೊಗೊಂಡು ಹೋಗ್ತಾಯಿದ್ದೀವಿ ಸೀದಾ ಮಾರ್ಕೆಟಿಂದ ಈಚೆ ಬಂದು. ಇದು ಗೌರಿಬಿದನೂರು ಮೇಲೆ ಹೋಗ್ತೀವಿ. ಈಗ ಚಿಕ್ಕಬಳ್ಳಾಪುರ ಬಿಟ್ಟಿದ್ದೀವಿ. ಈ ರೋಡು ಮಂಚೇನಹಳ್ಳಿ, ಗೌರಿಬಿದನೂರು, ಮಧುಗಿರಿ, ಶಿರಾ, ಹಿಂಗಾಸಿ ಹೋಗುತ್ತೆ. ಖುಷಿ ಆಗೋ ವಿಚಾರ ಏನಂದರೆ ಗೌರಿಬಿದನೂರು ನಮ್ಮ ಸ್ವಂತ ಊರು, ನಮ್ಮೂರ ಮೇಲೆ ನಾವು ಹೋಗ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಖುಷಿಯಾಗಿದ್ದೀನಿ. ನಮ್ಮ ಚಿಕ್ಕಬಳ್ಳಾಪುರ ಸೈಡು ತುಂಬ ಫೇಮಸ್ ಅಂದರೆ ನಂದಿ ಹಿಲ್ಸು, ಅದು ಕೂಡ ಇಲ್ಲೇ ಬರುತ್ತೆ, ಟೂರಿಸ್ಟ್ ಪ್ಲೇಸು. ತರಕಾರಿ ಲೋಡು ಪಾರ್ಟಿ ಸಹ ನಮ್ಮ ಜೊತೆನೇ ಬರ್ತಾಯಿದ್ದಾರೆ. ಅವರು ಸ್ವಲ್ಪ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ದಾರೆ. ನಮ್ಮ ಚಾನಲೆಲ್ಲ ತೋರಿಸಿದೆ ಅವರಿಗೆ. ಓಕೆ ಗುರು, ಚೆನ್ನಾಗೈತೆ, ಚೆನ್ನಾಗಿ ಮಾಡ್ತಾಯಿದ್ದೀಯ ವೀಡಿಯೋಸು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೊಟ್ಟರು. ಈಗಿನ ಸ್ವಲ್ಪ ಮುಂದೆ ಹೋದರೆ ಒಂದು 10 ಕಿಲೋಮೀಟ್ರ್ ನಮಗೆ ಘಾಟ್ ಸಿಗುತ್ತೆ. ಫುಲ್ ಇದು ಘಾಟ್ ರೋಡು, ಸಿಂಗಲ್ ರೋಡ್ ಇದು. ಈ ರೋಡಲ್ಲಿ ಯಾರಾದರೂ ಬಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಇದು ಹೊಸದಾಗಿ ಯಾರಾದರೂ ಬಂದರೆ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ, ಅದರಿಂದ ಹೇಳ್ತಾ ಇದ್ದೀನಿ. ನಾನೇನು ದೊಡ್ಡ ಡ್ರೈವರು ಅಂತ ಪೋಸ್ ಏನು ಕೊಡ್ತಾ ಇಲ್ಲ. ಯಾರಾದರೂ ಈ ಕಡೆ ಬಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಯಾಕಂದರೆ ಡೌನಲ್ಲಿ ಗಾಡಿಗಳು ತುಂಬ ಸ್ಪೀಡಾಗಿ ಎಳ್ಕೊಂಡು ಹೋಗ್ಬಿಡ್ತವೆ. ರೋಡು ಆ ಕಡೆ ಈ ಕಡೆ ತಿರುಗುತ್ತಾ ಹೋಗುತ್ತೆ, ಅಂದರೆ ಟರ್ನಿಂಗ್ಸ್ ಇರ್ತವೆ. ನೋಡಿ, ನಾನು ಈ ಕಡೆಯಿಂದ ಹಾರನ್ ಹೊಡಿತಾ ಇದ್ದರೆ ಆ ಕಡೆಯಿಂದನೂ ಹಾರನ್ ನೋಡ್ಕೊಂಡು ಬರ್ತಾಯಿದ್ದಾರೆ ಗಾಡಿಯವರು. ಈ ಥರ ಹಾರನ್ ನೋಡ್ಕೊಂಡು ಹೋಗಬೇಕು ಟರ್ನಿಂಗ್ಗಳಲ್ಲಿ, ಇಲ್ಲ ಅಂದರೆ ನಮ್ಗೆ ಗೊತ್ತಾಗ್ದಿರ ಸ್ಪೀಡಾಗಿ ಬಿಟ್ಬಿಟ್ರೆ ಆಕ್ಸಿಡೆಂಟಿಗೆ ದಾರಿ ಮಾಡಿಕೊಡ್ತವೆ ಅವೆಲ್ಲ. ಆ ಥರ ಯಾರಿಗೂ ಆಗಬಾರ್ದು, ಅದಕ್ಕೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಅದು ಬೇರೆ ಇದು ರೋಡೆಲ್ಲ ಫುಲ್ ರೆಡಿ ಮಾಡ್ತಾಯಿದ್ದಾರೆ. ನೋಡಿ, ಈ ಕಡೆ ಲೊಕೇಶನ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಈಗಂತೂ ತುಂಬ ಬಿಸಿಲಿದೆ ಗುರು. ಮಳೆಗಾಲದಲ್ಲಿ ಏನಾದರೂ ಬಂದುಬಿಟ್ರೆ ಈ ಕಡೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಲೊಕೇಶನ್ಗಳೆಲ್ಲ ತುಂಬ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರ್ತವೆ. ರೋಡಲ್ಲೆಲ್ಲ ಮಳೆ ಬಿದ್ದಿರೋದ್ರಿಂದ ಒಂಥರ ಸ್ಮೆಲ್ ಅಂತೆ, ಒಂಥರ ಖುಷಿ ಆಗಿಬಿಡುತ್ತೆ ಆ ವೆದರು, ಆ ವಾತಾವರಣ. ಅವನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಕಣ್ಣಿಗೆ ನೋಡೋಕ್ಕೆ ಒಂಥರ ಚೆಂದ. ಈ ಘಾಟಲ್ಲೆಲ್ಲ ನಮ್ಮ ಗಾಡಿ ತುಂಬ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಎಳ್ಕೊಂಡು, ಯಾಕಂದರೆ ನಮ್ಮದು ಡೌನ್ ಸಿಗುತ್ತೆ ನಮಗೆ. ಆ ಕಡೆಯಿಂದ ಬರೋ ಗಾಡಿಗಳಿಗೆ ತುಂಬ ಅಪ್ ಸಿಗುತ್ತೆ. ಅವು ತುಂಬ ಸ್ಲೋ ಆಗಿ ಬರ್ತಾ ಇರ್ತಾರೆ ಪಾಪ. ಅವರಿಗೆ ಬೇಕು ಅಂತ ಅಡ್ಡ ಹೋಗೋದು ಆ ಥರ ಎಲ್ಲ ಮಾಡಬಾರ್ದು. ಆದಷ್ಟು ಅವರಿಗೆ ದಾರಿ ಮಾಡಿಕೊಡ್ಬೇಕು. ಯಾಕಂದರೆ ಆ ಕಡೆಯಿಂದ ಹತ್ತೋ ಗಾಡಿಗಳು ತುಂಬ ಕಷ್ಟದಿಂದ ಹತ್ತುತ್ತಾ ಇರ್ತವೆ. ಕಾರು, ಬೈಕು ಇವೆಲ್ಲ ಆರಾಮಾಗಿ ಸಲೀಸಾಗಿ ಹತ್ತಿಬಿಡ್ತವೆ. ಆದರೆ ದೊಡ್ಡ ಲಾರಿಗಳು, ಕ್ಯಾಂಟ್ರುಗಳು ಇವೆಲ್ಲ ಹತ್ತೋದು ಸ್ವಲ್ಪ ಕಷ್ಟ. ಈ ಕಷ್ಟ ಎಲ್ಲ ಎಲ್ಲೋ ಬೋರ್ಡ್ ಗಾಡಿಗಳಾಗಿರ್ತಾವಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ವೈಟ್ ಬೋರ್ಡ್ ಅವ್ರಿಗೂ ಗೊತ್ತು, ಆದರೆ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು. ಎಲ್ಲ ಎಲ್ಲೋ ಬೋರ್ಡು ಅಂದರೆ ಈಗ ಲಾರಿಗಳು, ಕ್ಯಾಂಟ್ರುಗಳು ಮತ್ತು ಕಾರುಗಳು, ಇವರೆಲ್ಲ ಡ್ರೈವರ್ಗಳು ಅಲ್ಲ, ಮೈನು ಎಕ್ಸ್ಪೀರಿಯೆನ್ಸ್ ಆಗಿರೋವಂಥ ಡ್ರೈವರ್ಗಳಿರ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ಈ ರೋಡೆಲ್ಲ ಬೆಟ್ಟದ ಮೇಲೇ ರೆಡಿ ಮಾಡ್ತಾಯಿದ್ದಾರೆ, ಅದರಿಂದ ಸ್ವಲ್ಪ ಟೈಮ್ ಹಿಡಿತೈತೆ. ಈ ರೋಡು ಇನ್ನೂ ಡಬಲ್ ರೋಡ್ ಮಾಡ್ತಾಯಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮುಂಚೆ ಈ ರೋಡಲ್ಲಿ ನಾನು ಓಡಾಡಬೇಕಾದ್ರೆ ತುಂಬ ಸಿಂಗಲ್ ರೋಡ್ ಇತ್ತು, ಆದರೆ ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಹೊಸದಾಗಿ ರೋಡ್ ಅನ್ನೋದು ಮಾಡ್ತಾಯಿದ್ದಾರೆ. ಇನ್ನು ಸ್ವಲ್ಪ ದೂರ ಹೋದರೆ ನಮಗೆ ಮಂಚೇನಹಳ್ಳಿ ಸಿಗುತ್ತೆ. ಮಂಚೇನಹಳ್ಳಿ ಬಿಟ್ಟಿದ ತಕ್ಷಣವೇ ನಮ್ಮೂರು ಸಿಗುತ್ತೆ. ಆದರೆ ನಮ್ಮೂರು ಒಳಗಡೆಯಿಂದ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ನಮ್ಮೂರಿಗೆ ಬೈಪಾಸ್ ರೆಡಿ ಮಾಡಿದ್ದಾರೆ. ಬೈಪಾಸ್ ಮೇಲೆ ಹೋಗ್ಬಿಡ್ತೀವಿ. ಮಂಚೇನಹಳ್ಳಿ ಎಲ್ಲ ಬಿಟ್ಟು ಬಂದ್ವಿ. ಈಗ ಕರೆಕ್ಟಾಗಿ ಗೌರಿಬಿದನೂರು ಬೈಪಾಸ್ ಹತ್ರ ಹೋಗ್ತಾಯಿದ್ದೀವಿ. ಮಧುಗಿರಿಗೆ ಹೋಗೋ ಬೈಪಾಸ್ ಇದು. ಇಲ್ಲಿ ಹೊಸದಾಗಿ ಯಾರಾದರೂ ಬಂದರೆ ತುಂಬ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಯಾಕಂದರೆ ಇದು ಬ್ರಿಡ್ಜು ಕೆಳಗಡೆಯಿಂದ ಮಾಡಿದ್ದಾರೆ ಹೊಸದಾಗಿ. ಇದು ತುಂಬ ಕನ್ಫ್ಯೂಸ್ ಮಾಡುತ್ತೆ. ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ, ನನಗೆ ಗೊತ್ತಿರೋ ಅಂಥವ್ರೆ. ಅದರಿಂದ ಹೇಳ್ತೀನಿ ನೋಡಿ ಈ ರೋಡ್ ಹೆಂಗೆ ಅಂತ. ಇಲ್ಲಿ ಒಂದು ರೈಲ್ವೆ ಗೇಟ್ ಸಿಗುತ್ತೆ. ಆ ರೈಲ್ವೆ ಗೇಟು ಪಾಸಾಗಿ ಹೋಗಬೇಕು ಅಂದರೆ ತುಂಬ ಜಾಮ್ ಆಗುತ್ತೆ. ಮತ್ತು ಮೈನ್ ಹೈವೇ ಮೇಲೇ ಗಾಡಿಗಳೆಲ್ಲ ನಿಂತ್ಕೊಬಿಡ್ತವೆ ರೈಲ್ವೆ ಗೇಟ್ ಹಾಕಿದ್ರೆ. ಅದರಿಂದ ಈ ಬ್ರಿಡ್ಜ್ ಮಾಡಿದ್ದಾರೆ. ಹಗಲೊತ್ತಲ್ಲಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ತೋರಿಸ್ತಿದ್ದೆ, ಆದರೆ ಈ ಕತ್ಲಾಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಅರ್ಥ ಆಗಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಆದರೂ ನಾನು ಪ್ರಯತ್ನ ಮಾಡಿ ನಿಮಗೆ ಹೇಳ್ತೀನಿ ನೋಡಿ. ಈಗ ಕರೆಕ್ಟಾಗಿ ನಾವು ಬ್ರಿಡ್ಜ್ ಕೆಳಗಡೆ ಇದ್ದೀವಿ. ಇಲ್ಲಿ ಲೆಫ್ಟ್ ಸೈಡ್ಗೆ ಹೋದರೆ ಬೆಂಗಳೂರಿಗೆ ಹೋಗ್ತೀವಿ, ಈ ಕಡೆ ರೈಟ್ ಸೈಡ್ಗೆ ಹೋದರೆ ಗೌರಿಬಿದನೂರು ಮತ್ತು ಹಿಂದೂಪುರಕ್ಕೆ ಹೋಗೋ ರೋಡ್ ಅದು. ಈಗ ಬ್ರಿಡ್ಜ್ ಕೆಳಗಡೆಯಿಂದ ಸೀದಾ ಹೋದರೆ ಮಧುಗಿರಿಗೆ ಹೋಗ್ತೀವಿ. ಹಂಗೆ ಹಿಂದೆ ಬಂದರೆ ಗೌರಿಬಿದನೂರಿಗೆ ಹೋಗ್ತೀವಿ. ಮಧುಗಿರಿಯಿಂದ ಬಂದವರು
ಲೆಫ್ಟ್ ಸೈಡಲ್ಲಿ ನಾವು ಮೇಲೆ ಹತ್ತಿದ್ರೆ ಆವಾಗ ಕ್ಲೀನಾಗಿ ಲೆಫ್ಟ್ ಸೈಡ್ಗೆ ಹೋದರೆ ಬೆಂಗಳೂರಿಗೆ ಹೋಗ್ಬೋದು, ರೈಟ್ ಸೈಡ್ಗೆ ಹೋದರೆ ಗೌರಿಬಿದನೂರಿಗೆ ಹೋಗ್ಬೋದು. ಅದೇ ನಾವು ಗೌರಿಬಿದನೂರಿಂದ ಬಂದು ರೈಟ್ ಸೈಡಿಗೆ ಹತ್ತಬೇಕು ಸರ್ವಿಸ್ ರೋಡಲ್ಲಿ ಬ್ರಿಡ್ಜ್ ಮೇಲ್ಗಡೆಗೆ. ಆವಾಗ ನಮಗೆ ಮಧುಗಿರಿ ರೋಡ್ ಸಿಗುತ್ತೆ. ಈ ಬ್ರಿಡ್ಜ್ ಬಂದುಬಿಟ್ಟು ಹೈವೇ ಬ್ರಿಡ್ಜ್ ಇದು. ನಮಗೆ ಮುಂದೆ ಕಾಣಿಸ್ತಾ ಇರೋ ಬ್ರಿಡ್ಜ್ ಬಂದುಬಿಟ್ಟು ರೈಲ್ವೆ ಬ್ರಿಡ್ಜ್ ಅದು. ಈ ರೈಲ್ವೆ ಬ್ರಿಡ್ಜಿಂದಾನೇ ಈ ದೊಡ್ಡ ಬ್ರಿಡ್ಜ್ ಅನ್ನೋದು ಮಾಡಿದ್ದಾರೆ. ಗೌರಿಬಿದನೂರೆಲ್ಲ ಬಿಟ್ಟು ಈಗ ಮಧುಗಿರಿಗೆ ಹೋಗೋ ಹೈವೇಯಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡಂತೂ ಸೂಪರಾಗಿದೆ ಗುರು. ನಾವು ಈಗ ಕರೆಕ್ಟಾಗಿ ಮಧುಗಿರಿ ಎಂಟ್ರೆನ್ಸಲ್ಲಿದ್ದೀವಿ. ಇದು ಮಧುಗಿರಿ ಬೈಪಾಸು. ಇಲ್ಲಿ ರೈಟ್ ಸೈಡಿಗೆ ಹೋದರೆ ನಾವು ಪಾವಗಡಕ್ಕೆ ಹೋಗೋ ರೋಡ್ ಅದು. ಮಧುಗಿರಿ ಒಳಗಡೆಯಿಂದ ಹೋಗ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಹಂಸಗಳು ಹಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸಿಟಿ ಅಂದರೆ ಹಂಸಗಳು ಮಾಮೂಲಿ, ಕಾಮನ್ ಅದು. ನಮ್ಮ ಗಾಡಿ ಈ ಮಧುಗಿರಿ ಎಂಟ್ರೆನ್ಸಿಂದನೇ ನಮ್ಮ ಗಾಡಿ ಗೇರ್ ಅನ್ನೋದು ಬೀಳ್ತಾ ಇಲ್ಲ. ಯಾಕಂದರೆ ಕ್ಲಚ್ಚು ಯಾಕೋ ಸ್ವಲ್ಪ ಕ್ಲೀನಾಗಿ ವರ್ಕ್ ಆಗ್ತಾಯಿಲ್ಲ. ದಬಾಯಿಸಿ ಹೊಡೆದು ಕ್ಲಚ್ಚು ಗೇರ್ ಹಾಕಬೇಕಾಗ್ತೈತೆ. ಗೇರೇ ಬೀಳ್ತಿಲ್ಲ ಗುರು ಕರೆಕ್ಟಾಗಿ, ಕ್ಲಚ್ಚೇ ವರ್ಕ್ ಆಗ್ತಿಲ್ಲ. ಮೋಸ್ಟ್ಲಿ ಕ್ಲಚ್ ಸಿಲಿಂಡರ್ ಏನಾದರೂ ಹೋಗಿರ್ಬೇಕು ಅನಿಸುತ್ತೆ. ಮೊದಲೇ ತರಕಾರಿ ಬೇರೆ ತುಂಬಿಟ್ಟಿದ್ದೀವಿ, ಟೈಮಿಂಗ್ ಸ್ಮಾಲ್ ಬೇರೆ, ಈ ಗೇರ್ ಬೇರೆ ಬೀಳ್ತಿಲ್ಲ. ಪದೇ ಗೇರ್ ಕೊಡಬೇಕು ಅಂದರೆ ಭಾರಿ ಹಿಂಸೆ ಆಗ್ತಿದೆ. ಅದೇ ಹೈವೇ ಮೇಲೆ ಆಗಿದ್ದಿದ್ರೆ ಯಾವುದೋ ಒಂದು ಗೇರ್ ಮೇಲೆ ಕೊಟ್ಬಿಟ್ಟು ಟಾಪ್ ಗೇರ್ಗೆ ಇಳಿದ್ಬಿಟ್ರೆ ಆರಾಮಾಗಿ ಹೋಗ್ತಾ ಇರ್ಬೋದಾಗಿತ್ತು. ಆದರೆ ಈಗ ತುಂಬ ಗೇರ್ಗಳು ಕೇಳ್ತಿದೆ. ಒಂದು ಗೇರಿಂದ ಇನ್ನೊಂದು ಗೇರ್ ಹಾಕೋದೇ ಕಷ್ಟ ಆಗಿಬಿಟ್ಟಿದೆ. ಈಗ ನಾವು ಶಿರಾಗೆ ಹೋಗೋ ತನಕ ಇದೇ ಕಷ್ಟನ ಅನುಭವಿಸ್ಬೇಕು. ಮಧುಗಿರಿಯಲ್ಲಿ ಏನಪ್ಪ ಫೇಮಸ್ಸು ಅಂದರೆ ಇಲ್ಲಿ ಒಂದು ದೊಡ್ಡ ಬೆಟ್ಟ ಬರೀ ಒಂದೇ ಕಲ್ಲಿಂದ ಆಗಿದೆ. ಒಂದು 2-3 ಕಲ್ಲಿಂದ, ಇಲ್ಲಾಂದರೆ ತುಂಬ ಮಣ್ಣು, ಹಂಗೆ ಹಿಂಗೆ ಎಲ್ಲ ಮಿಕ್ಸಾಗಿ ಬೆಟ್ಟಗಳು ನಿರ್ಮಾಣ ಆಗಿರ್ತವೆ. ಆದರೆ ಇಲ್ಲಿ ಮಾತ್ರ ಬರೀ ಒಂದೇ ಕಲ್ಲಿಂದ ಒಂದು ದೊಡ್ಡ ಬೆಟ್ಟನೇ ಇದೆ. ಅದಕ್ಕೆ ಈ ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಆ ಬೆಟ್ಟಕ್ಕೆ ಫೇಮಸ್ ಆಗೈತೆ. ಈಗ ಕತ್ತಲಾಗಿರೋದ್ರಿಂದ ಆ ಬೆಟ್ಟ ಏನು ತೋರ್ಸೋಕ್ಕಾಗಲ್ಲ, ಕ್ಲೀನಾಗಿ ಕಾಣಿಸೋದು ಇಲ್ಲ. ಅದರಿಂದ ಆ ಬೆಟ್ಟನೇನು ತೋರಿಸ್ತಾ ಇಲ್ಲ. ಇಲ್ಲ ಅಂದಿದ್ದರೆ ತೋರಿಸ್ತಿದ್ದೆ ನಿಮಗೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಪಕ್ಕ ತೋರಿಸ್ತೀನಿ. ಅಲ್ಲೊಂದು ವಿಡಿಯೋ ಮಾಡೋಣ. ನಾನು ತುಂಬ ಸುಸ್ತಾಗಿರೋದ್ರಿಂದ ತುಂಬ ನಿದ್ದೆ ಇಳಿತಿದ್ದೆ. ಆ ಕಡೆಯಿಂದನೂ ತರಕಾರಿ ತುಂಬ ನಾನ್ ಸ್ಟಾಪಾಗಿ ಬಂದು ಖಾಲಿ ಮಾಡಿದ್ವಿ. ಈಗ ಈ ಕಡೆಯಿಂದನೂ ತರಕಾರಿನೇ ತುಂಬಿದ್ದೀವಿ. ಆ ಕಡೆಯಿಂದನೂ ನಿದ್ದೆ ಇಲ್ಲ, ಈಗ ಈ ಕಡೆಯಿಂದನೂ ನಿದ್ದೆ ಇಲ್ಲ. ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ಗುರು. ಹೊಟ್ಟೆ ಅಂತೂ ತುಂಬ ಹಸಿತಿದೆ. ಅಲ್ಲಿ ಶಿರಾದಲ್ಲೆಲ್ಲಾದರೂ ಊಟ ಮಾಡಿ ಆರಾಮಾಗಿ ಹೋಗೋಣ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ತುಂಬ ನಿದ್ದೆ ಇಳಿಯುತ್ತೆ. ಸ್ವಲ್ಪ ಲೈಟಾಗಿ ತಿಂದು ಆರಾಮಾಗಿ ಹೋಗೋಣ. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಈಗ ಎಲ್ಲಾದರೂ ನಿದ್ದೆ ಮಾಡೋಣ ಅಂದರೆ ನಿದ್ದೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇದು ತರಕಾರಿ, ಪಾರ್ಟಿ ಬೇರೆ ಜೊತೆಗೆ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಷ್ಟನೂ ಅನುಭವಿಸ್ಲೇಬೇಕು. ಇಲ್ಲಿ ನಮ್ಮ ಮುಂದೆ ಹೋಗ್ತಾ ಇರೋ MH ಗಾಡಿ ನಮಗೆ ದಾರಿನೇ ಬಿಡೋಂಗಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಅವರು ಈ ಕಡೆ ಎಲ್ಲ ಹೊಸ್ದಾಗಿ ಬಂದಿರ್ತಾರೆ ಪಾಪ. ಆ ದಾರಿ ಎಲ್ಲೆಲ್ಲಿ ಹೆಂಗಿರ್ತಾವೋ ಅಂತ ತುಂಬ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಖಾಲಿ ಗಾಡಿ ಇದ್ದಂಗೆ ಐತೆ ಅದು. ಏನೋ ಸ್ವಲ್ಪ ಲೋಡು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಾವೀಗ ಮಧುಗಿರಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೇನು ಶಿರಾ ಹತ್ತತ್ರ ಹೋಗಿದ್ದೀವಿ. ಶಿರಾ ಇನ್ನೇನು ಬಂದೇ ಬಿಡ್ತು ಅಂದ್ಕೊಳ್ಳಿ. ನಾವು ಕರೆಕ್ಟಾಗಿ ಶಿರಾದಲ್ಲಿದ್ದೀವಿ ಈಗ. ನೋಡ್ಗುರು, ಹಿಂದೆಗಡೆ ಕ್ಲೀನಾಗೇ ಲೋಡ್ ಮಾಡಿಲ್ಲ. ಹಗ್ಗ ಕ್ಲೀನಾಗಿ ಹಾಕಿರೋದ್ರಿಂದ, ಟಾರ್ಪಲ್ ಕ್ಲೀನಾಗಿ ಹಾಕಿರೋದ್ರಿಂದ ಹಗ್ಗ ಟಾರ್ಪಲ್ ಸ್ವಲ್ಪ ತಡೆದಿದ್ದಾವೆ. ಚೀಲ ಹಿಂದೆ ಬಂದಿದ್ದರು. ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಬಿದ್ದೇ ಹೋಗಿರೋವು. ಅಲ್ಲೇ ಊಟ ಮಾಡಿಕೊಂಡು ವಿಮಲ್ ತಗೊಂಡು ಒಂದು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಇನ್ನೂ ಒಂದು 2-3 ಹಗ್ಗ ಎಕ್ಸ್ಟ್ರಾ ಹೊಡೆದಿದ್ದೀನಿ. ಈಗ ಸೀದಾ ನಾವು ಹಿರಿಯೂರು, ಈ ಚಿತ್ರದುರ್ಗ, ದಾವಣಗೆರೆ ಹಿಂಗಾಸಿ ಹೋಗ್ಬಿಡ್ತೀವಿ. ಹರಿಹರ, ರಾಣಿಬೆನ್ನೂರು ಮೇಲೆ ಅಲ್ಲಿಂದ ಲೆಫ್ಟಿಗೆ ತಗೊಂಡು ಶಿರಾಳಕೊಪ್ಪಕ್ಕೆ ಹೋಗೋ ರೋಡಲ್ಲಿ ಹೋಗ್ಬಿಡ್ತೀವಿ. ಇಲ್ಲಿಂದ ಈಗ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಹೋಗ್ಬೋದು ಟಾಪ್ ಗೇರಲ್ಲೇ. ಇಲ್ಲೇನು ಗೇರ್ ಪದೇ ಹೊಡೆಯೋ ಅವಶ್ಯಕತೆ ಇರಲ್ಲ. ಹೈವೇಯಲ್ಲಿ ಆರಾಮಾಗಿ ಹೋಗ್ಬೋದು. ತುಂಬ ಫ್ರೀ ಐತಿ ಸ್ವಲ್ಪ ರೋಡು. ಗಾಡಿ ರಿಪೇರಿ ಆಗಿಲ್ಲ ಅಂದಿದ್ದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಗಾಡಿ ಓಡಿಸ್ಕೊಂಡು ಹೋಗೋದ್ರಲ್ಲಿ ಸಮಸ್ಯೆನೇ ಇರಲ್ಲ. ಆದರೆ ಈಗ ಗಾಡಿ ಸ್ವಲ್ಪ ಗೇರ್ ಕ್ಲಚ್ಚಲ್ಲಿ ಸ್ವಲ್ಪ ಪ್ರಾಬ್ಲಮ್ ಐತೆ. ಅದರಿಂದ ಗಾಡಿ ಓಡ್ಸೋಕ್ಕೆ ತುಂಬ ಬೇಜಾರಾಗ್ತಿದೆ. ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ನಾವು ಶಿರಾಳಕೊಪ್ಪದಲ್ಲೇ ಇರ್ತಿದ್ವಿ. ಅವರು ಪಾರ್ಟಿಗೂ ಬೇಜಾರಾಗಿಬಿಟ್ಟೈತೆ, ಲೇಟಾಗಿ ಹೋಗ್ತಾಯಿದ್ದೀವಿ ಎಲ್ಲ ಅಂತ. ಅವ್ರಿಗೂ ನಮ್ಮ ಕಷ್ಟ ಅರ್ಥ ಆಗ್ತೈತೆ. ಯಾಕಂದರೆ ಅವ್ರದ್ದು ಒಂದು ಗಾಡಿ ಇದೆ ಅಂತೆ. ನಾವು ಕಷ್ಟ ಅನುಭವಿಸಿರೋರಿಗೆ ಆ ಕಷ್ಟ ಅನ್ನೋದು ಗೊತ್ತಾಗುತ್ತೆ ಗುರು. ಇನ್ನು ಮಿಕ್ಕಿದವ್ರಿಗೆ ಯಾರಿಗೂ ಅಷ್ಟೊಂದು ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಈ ರೋಡು ಸೀದಾ ಮುಂಬೈ ತನಕ ಒಂದೇ ರೋಡು. ಇಲ್ಲಿಂದ ಅಹಮದಾಬಾದ್ ತನಕ ಒಂದೇ ರೋಡೇ ಇದು. ಏನಂದರೆ ಅಲ್ಲಲ್ಲಿ ಬ್ರಿಡ್ಜಿಗಳು ಚೇಂಜ್ ಮಾಡಬೇಕು, ಅಲ್ಲಲ್ಲಿ ಸರ್ವಿಸ್ ರೋಡ್ಗೆ ಹೋಗಿ ಎಕ್ಸ್ಪ್ರೆಸ್ ಹೈವೇಗಳಿಗೆ ಹತ್ತಬೇಕಾಗುತ್ತೆ ಅಷ್ಟೇ.
ಇನ್ನು ಎಲ್ಲ ಒಂದೇ ರೋಡೇ ಗುರು ಇದು. ಕೆಲವೊಂದು ಹತ್ರ ಸಿಟಿ ಒಳಗಡೆನೂ ಹೋಗ್ಬೇಕಾಗುತ್ತೆ, ಬೊಂಬೈ ಪೂನಾದ ಹತ್ರ. ಅಲ್ಲಿ ಇಲ್ಲಿಂದ ಬೆಂಗಳೂರಿಂದ ಹಿಡಿದು ಅಹಮದಾಬಾದ್ ತನಕ ಒಂದೇ ರೋಡೇ ಗುರು. ಆ ಕಡೆ ಕನ್ಯಾಕುಮಾರಿಯಿಂದ ಹಿಡಿದು ಬೆಂಗಳೂರು ತನಕ ಒಂದೇ ರೋಡೇ. ಕನ್ಯಾಕುಮಾರಿಯಿಂದ ಅಹಮದಾಬಾದ್ ತನಕನೂ ಒಂದೇ ರೋಡೇ ಅಂದ್ಕೊಳ್ಳಿ. ಈ ರೋಡು ಅಲ್ಲಲ್ಲಿ ಕಟ್ಟಾಗ್ತವಷ್ಟೇ. ಹೈವೇ ಎಲ್ಲ ಮುಗೀತು. ರಾಣಿಬೆನ್ನೂರಿಂದ ಸ್ವಲ್ಪ ಹಿಂದೆಗಡೆನೇ ಲೆಫ್ಟಿಗೆ ತಿರ್ಕೊಂಡು ಶಿರಾಳಕೊಪ್ಪಗೆ ಹೋಗೋ ರೋಡಲ್ಲಿ ಹೋಗ್ತಾಯಿದ್ದೀವಿ. ಈ ರೋಡಂತೂ ಎಲ್ಲ ಚೆನ್ನಾಗೈತೆ, ಆದರೆ ಅಲ್ಲಲ್ಲಿ ಹಂಸಗಳು ಬರ್ತಾವಷ್ಟೇ. ಈ ರೋಡಲ್ಲಿ ಟೋಲ್ ಸಹ ಸಿಗುತ್ತೆ. ಬೆಳಿಗ್ಗೆ ನಾವು ಮಾರ್ಕೆಟಿಗೆ 2:45ಗೆ ರೀಚ್ ಆದ್ವಿ. ಖಾಲಿ ಮಾಡಿಕೊಂಡು ಬೆಳಿಗ್ಗೆ ಕೊಟ್ಟರು ಬಾಡಿಗೆ ಏನು ಹೇಳ್ಕೊಳ್ಳೋ ಅಂಥ ಬಾಡಿಗೆ ಏನಲ್ಲ. ಬೆಳಿಗ್ಗೆ ತನಕ ಮಲ್ಕೊಂಡಿದ್ದೆ, ಎದ್ದು ಕೈ ಎತ್ತೀನಿ, ಕೈಯೇ ಎತ್ತಕ್ಕಾಗ್ತಿಲ್ಲ. ಯಾಕಂದರೆ ತುಂಬ ನೋವಾಗಿಬಿಟ್ಟೈತೆ. ಪದೇ ಪದೇ ಗೇರ್ ಹೊಡೆದು ತುಂಬ ಹಿಂಸೆ ಆಗಿಬಿಡ್ತು ಬಿಡು. ರಾತ್ರಿಯಿಂದ ಗಾಡಿ ಓಡಿಸ್ಕೊಂಬಂದು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಡ್ರೈವರುಗಳ ಜೀವನನೇ ಇಷ್ಟು. ಏನೇ ಬಂದರೂ ಅನುಭವಿಸ್ಲೇಬೇಕು. ಗಾಡಿ ರೆಡಿ ಮಾಡಿಸೋದಕ್ಕೆ ಶಿವಮೊಗ್ಗ ಗ್ಯಾರೇಜಲ್ಲಿ ಬಿಡೋಣ. ಬಂದಿದ ತಕ್ಷಣವೇ ಖಾಲಿ ಮಾಡಿದ್ರು. ಈಗ ಇಲ್ಲಿಂದ ಶಿಕಾರಿಪುರ, ಸವಳಂಗ, ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರಿಗೆ ಎಂಟಿ ಹೋಗ್ತಾ ಇದ್ದೀವಿ. ಗಾಡಿ ಬೇರೆ ರೆಡಿ ಮಾಡಿಸ್ಬೇಕಲ್ವಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.